ಹೈಪೋಥಿಸಿಸ್ ಟೆಸ್ಟಿಂಗ್ ಅಂದರೆ ಏನು, ಯಾವ ಥರದ ಡೇಟಾಗಳಿಗೆ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡಬಹುದು ಮತ್ತು ಯಾವ ಯಾವ ಪ್ರಶ್ನೆಗಳ ಸತ್ಯವನ್ನು ಹುಡುಕೋದಕ್ಕೆ ಯಾವ ಥರದ ಹೈಪೋಥಿಸಿಸ್ ಟೆಸ್ಟಿಂಗ್ಗಳನ್ನು ಮಾಡಬೇಕು ಅಂತ ಇಲ್ಲಿವರೆಗೂ ತಿಳ್ಕೊಂಡ್ವಿ. ಈಗ ಹೈಪೋಥಿಸಿಸ್ ಟೆಸ್ಟಿಂಗ್ ಅನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ನಾವು ನೋಡಿದಂಥ ವಿಷಯ ಇದು. ಈಗ ನಮ್ಮ ಹತ್ರ ಈ ಥರದ್ದು ಡೇಟಾ ಇದ್ರೆ, ಅಂದರೆ ಡ್ಯೂರೇಷನ್ ಆಫ್ ದಿ ಎಕ್ಸಸೈಸ್ ಮತ್ತು ವೆಯ್ಟ್ ಲಾಸ್ ಇದರ ನಡುವಿನ ಸಂಬಂಧವನ್ನು ತಿಳ್ಕೋಬೇಕು ಅಂದರೆ ನೀವು ಕೋರಿಲೇಷನ್ ಟೆಸ್ಟನ್ನು ಮಾಡಬೇಕಾಗುತ್ತೆ. ಅಥವಾ ನೀವು ಮೀನನ್ನು ಕಂಪೇರ್ ಮಾಡಬೇಕು ಅಂದರೆ ಗ್ಲೋಬಲ್ ಮೀನ್, ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಗ್ಲೋಬಲ್ ಮೀನ್ ಮತ್ತು ಕರೆಂಟ್ ಬ್ಯಾಚಿನ ವೆಯ್ಟ್ ಲಾಸ್ ಮೀನ್ ಅದನ್ನು ಕಂಪೇರ್ ಮಾಡಿ ಈ ಬ್ಯಾಚ್ ಕರೆಕ್ಟಾಗಿ ವರ್ಕ್ ಆಗಿದೆಯಾ ಇಲ್ವಾ ಅಂತ ಹೇಳಬೇಕು ಅಂದರೆ, ಅಥವಾ ಈ ಬ್ಯಾಚಿನ ಬಿಫೋರ್ ಮತ್ತು ಆಫ್ಟರ್ ವೆಯ್ಟ್ ಲಾಸ್ಗಳನ್ನು ಕಂಪೇರ್ ಮಾಡಿ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ, ಅಥವಾ ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡಿದಾಗ ಎರಡು ಮೆಥಡ್ನ ಮಧ್ಯ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ತಿಳ್ಕೋಬೇಕು ಅಂದರೆ ಈ ಮೂರೂ ಕೇಸ್ಗಳಲ್ಲಿ ನಾವು ಮೀನ್ಗಳನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಮೀನ್ಗಳನ್ನು ಕಂಪೇರ್ ಮಾಡುವಾಗ ಸ್ಟೂಡೆಂಟ್ ಟಿ ಟೆಸ್ಟ್ ಅನ್ನೋ ಹೈಪೋಥಿಸಿಸ್ ಟೆಸ್ಟಿಂಗನ್ನು ಯೂಸ್ ಮಾಡ್ಬೋದು. ಅಥವಾ ಎರಡಕ್ಕಿಂತ ಜಾಸ್ತಿ ಮೆಥಡನ್ನು ಕಂಪೇರ್ ಮಾಡಿ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ತಿಳ್ಕೋಬೇಕು ಅಂದರೆ ಅನೋವಾ ಯೂಸ್ ಮಾಡಬೇಕಾಗುತ್ತೆ. ಕಂಟಿಂಜೆನ್ಸಿ ಟೇಬಲ್ನಲ್ಲಿ ಡೇಟಾ ಇದ್ದರೆ ಕೈ ಸ್ಕ್ವೇರ್ ಟೆಸ್ಟನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಥರದ ಹೈಪೋಥಿಸಿಸ್ ಟೆಸ್ಟಿಂಗ್ಗಳು ಕೂಡ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅದರ ವಿಧಾನ ಆಲ್ಮೋಸ್ಟ್ ಒಂದೇ ಆಗಿರುತ್ತೆ. ಹಾಗಾಗಿ ಎಲ್ಲವನ್ನ ಜೊತೆಯಲ್ಲಿ ನೋಡೋಣ. ನೀವು ಗಮನಿಸಿದ್ರೆ ನಾವು ಎಲ್ಲ ಕೇಸ್ಗಳಲ್ಲಿ ಮಾಡ್ತಿರೋದೇನು ಅಂದರೆ, ನಮಗೆ ಒಂದು ಅಸಂಪ್ಷನ್ ಇದೆ, ಅದನ್ನೇ ನಾವು ಹೈಪೋಥಿಸಿಸ್ ಅಂತ ಕರಿತಾ ಇರೋದು. ಈಗ ಇಲ್ಲಿ ನಮ್ಮ ಅಸಂಪ್ಷನ್ ಏನು ಅಂತಂದರೆ, ಜಾಸ್ತಿ ಎಕ್ಸಸೈಸ್ ಮಾಡಿದ್ರೆ ಜಾಸ್ತಿ ವೆಯ್ಟ್ ಲಾಸ್ ಆಗುತ್ತೆ, ಅದು ನಮ್ಮ ಹೈಪೋಥಿಸಿಸ್. ಅಥವಾ ಇಲ್ಲಿ ಮೀನ್ಗಳನ್ನು ಕಂಪೇರ್ ಮಾಡಿ ಈಗಿನ ಬ್ಯಾಚ್ ಹಿಂದೆ ಎಲ್ಲ ಬ್ಯಾಚ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಯಾ, ಅಥವಾ ಒಂದು ಮೆಥಡ್ ಇನ್ನೊಂದು ಮೆಥಡ್ಗಿಂತ ಜಾಸ್ತಿ ಎಫೆಕ್ಟಿವ್ ಆಗಿದೆಯಾ, ಇದೆಲ್ಲವನ್ನ ಕೂಡ ನಾವು ಇನಿಷಿಯಲಿ ಎಸ್ಯೂಮ್ ಮಾಡ್ಕೊಳ್ಬೋದು ಡೇಟಾನ ನೋಡಿ. ಆದರೆ ಆನ್ ದಿ ಫೇಸ್ ವ್ಯಾಲ್ಯೂ ಆಗಲೇ ಹೇಳಿದ ಥರ ನೋಡಿದ್ದನ್ನು ಕೇಳಿದ್ದನ್ನು ನಿಧಾನವಾಗಿ ಯೋಚನೆ ಮಾಡದೆ ಒಪ್ಕೊಳಕ್ಕೆ ಹೋಗಬಾರ್ದು. ಏನು ಮಾಡಬೇಕು? ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡೋದು ಹೇಗೆ? ಮೂರು ವಿಷಯಗಳನ್ನು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಮೊದಲನೇದಾಗಿ ನಲ್ ಹೈಪೋಥಿಸಿಸ್. ನಲ್ ಹೈಪೋಥಿಸಿಸ್ ಅಂದರೆ ಯಾವುದೇ ಚಾನ್ಸ್, ಯಾವುದೇ ಬಯಾಸ್ ಏನೂ ಇಲ್ಲದೆ ಒಂದು ಡೇಟಾ ನಿಮ್ಮ ಮುಂದೆ ಇಟ್ಟರೆ ನೀವು ಅದರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಡೇಟಾ ಹೇಗಿದೆ ಅಂತ ಅನಾಲಿಸಿಸ್ ಮಾಡಿರೋದನ್ನು ಬಿಟ್ಟು, ಈಗ ಉದಾಹರಣೆಗೆ ಇದನ್ನು ನೋಡೋಣ. ಜಾಸ್ತಿ ಎಕ್ಸಸೈಸ್ ಮಾಡಿದ್ರೆ ಜಾಸ್ತಿ ವೆಯ್ಟ್ ಲಾಸ್ ಆಗುತ್ತೆ. ಅಥವಾ ಇಲ್ಲಿ ಜಾಸ್ತಿ ಜನ ಗಂಡಸರು ಈ ಪ್ರೋಗ್ರಾಮನ್ನು ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾರೆ. ಡೇಟಾ ಆ ಥರ ಕಾಣಬಹುದು, ಆದರೆ ಅದನ್ನು ಒಪ್ಕೊಳ್ಬೋದಾ ಅನ್ನೋದು ಪ್ರಶ್ನೆ. ನಲ್ ಹೈಪೋಥಿಸಿಸ್ ಅನ್ನೋದು ಯಾವುದೇ ಥರದ ಅನಾಲಿಸಿಸ್ ಯೂಸ್ ಮಾಡದೆ ನಾವು ಡಿಫಾಲ್ಟ್ ಆಗಿ ಬಹಳ ನ್ಯಾಚುರಲ್ ಆಗಿ ಏನು ಹೇಳ್ಬೋದು ಅಂತ. ಹೈಪೋಥಿಸಿಸ್ ಟೆಸ್ಟಿಂಗ್ನಲ್ಲಿ ನಾವು ಎಲ್ಲ ಕೇಸ್ಗಳಿಗೂ ಯೂಸ್ ಮಾಡುವಂಥ ನಲ್ ಹೈಪೋಥಿಸಿಸ್ ಅಂದರೆ ಇಲ್ಲ. ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಎರಡೂ ಮೀನ್ಗಳು ಸೇಮ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಈ ಮೆಥಡ್ಗಳಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಗಂಡಸರು ಹೆಂಗಸರಿಗಿಂತ ಜಾಸ್ತಿ ರೆಕಮೆಂಡ್ ಮಾಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಡೇಟಾ ಆ ಥರ ಕಾಣ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದು ಬೈ ಚಾನ್ಸ್, ಲಕ್ ಅಂತ ಹೇಳಿ, ಅದರಿಂದಾಗಿ ಅಂತ. ಅಂದರೆ ನಲ್ ಹೈಪೋಥಿಸಿಸ್ ಯಾವಾಗಲೂ ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಅಂತಿದ್ದೀರಾ ಅದು ಇಲ್ಲ ಅಂತ ಹೇಳೋದು. ಈಗ
ಒಂದು ಥರದ ಗೊಬ್ಬರ ಹಾಕಿದ್ರೆ ಜಾಸ್ತಿ ಬೆಳೆ ಬರುತ್ತಾ ಅನ್ನೋ ಡೇಟಾ ಇಟ್ಕೊಂಡು ನೋಡುವಾಗ ನಲ್ ಹೈಪೋಥಿಸಿಸ್ ಏನಾಗಿರುತ್ತೆ? ಇಲ್ಲ. ಈ ಥರದ ಗೊಬ್ಬರ ಯೂಸ್ ಮಾಡಿದ್ರೆ ಜಾಸ್ತಿ ಬೆಳೆ ಬರುತ್ತೆ ಅನ್ನೋದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇಲ್ಲ ಅನ್ನೋದು ನಲ್ ಹೈಪೋಥಿಸಿಸ್ನ ಸ್ಟ್ಯಾಂಡ್. ಸೊ ನಾವು ಏನು ಬರಿಬೇಕಾದ್ರೂ ನಲ್ ಹೈಪೋಥಿಸಿಸ್ನ ಇಲ್ಲ ಅಂತಾನೆ ಬರಿತೀವಿ. ಸಂಬಂಧಗಳಿಲ್ಲ, ಡಿಫ್ರೆನ್ಸ್ಗಳಿಲ್ಲ, ಇದ್ರೆ ಅದು ಚಾನ್ಸಿಂದಾಗಿ, ಲಕ್ಕಿಂದಾಗಿ ಅಂತ. ಹಾಗಾಗಿ ನಾವು ಇನ್ನೊಂದು ಹೈಪೋಥಿಸಿಸ್ ಅನ್ನು ಬರಿತೀವಿ, ಅದನ್ನ ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆಲ್ಟರ್ನೇಟ್ ಹೈಪೋಥಿಸಿಸ್ ನೀವು ಡೇಟಾದಿಂದ ಏನು ಕಂಡುಕೊಂಡ್ರಿ ಅದಿರುತ್ತೆ. ಈಗ ಇಲ್ಲಿ ಜಾಸ್ತಿ ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತೆ, ಅದು ನಮ್ಮ ಆಲ್ಟರ್ನೇಟ್ ಹೈಪೋಥಿಸಿಸ್ ಆಗುತ್ತೆ, ಅಂದ್ರೆ ಇದೆ ಅಂತ. ನಲ್ ಹೈಪೋಥಿಸಿಸ್ ಇಲ್ಲ ಅಂತ ನಾವು ಹೇಳಿದ್ರೆ ಆಲ್ಟರ್ನೇಟ್ ಹೈಪೋಥಿಸಿಸ್ ಅಲ್ಲಿ ಇದೆ, ಸಂಬಂಧ ಇದೆ, ಮೀನಲ್ಲಿ ಡಿಫ್ರೆನ್ಸ್ ಇದೆ, ಬೇರೆ ಬೇರೆ ಮೆಥಡ್ಸ್ಗೆ ಡಿಫ್ರೆನ್ಸ್ ಇದೆ ಅಂತ ಹೇಳೋದು. ಸೊ ನಲ್ ಹೈಪೋಥಿಸಿಸ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಹೈಪೋಥಿಸಿಸ್ ಸಂಬಂಧ ಇದೆ ಅಂತ ಹೇಳುತ್ತೆ. ಇದೆರಡು ನಲ್ ಹೈಪೋಥಿಸಿಸ್ಗಳು ನಮಗೆ ಕ್ಲಿಯರ್ ಆದ್ರೆ ನಾವೀಗ ಆಕ್ಚುಯಲ್ ಟೆಸ್ಟ್ ಅನ್ನ ಮಾಡೋದು. ಅಂದ್ರೆ ಇಲ್ಲಿ ಕೋರಿಲೇಷನ್ ಟೆಸ್ಟ್ ಅನ್ನ ಮಾಡೋದು, ಇಲ್ಲಿ ಸ್ಟೂಡೆಂಟ್ ಟಿ ಟೆಸ್ಟ್ ಮಾಡೋದು, ಅನೋವಾ ಮಾಡೋದು ಅಥವಾ ಕೈ ಸ್ಕ್ವೇರ್ ಮಾಡೋದು. ಈ ಟೆಸ್ಟ್ಗಳನ್ನ ರನ್ ಮಾಡ್ತೀವಿ. ರನ್ ಮಾಡಿದಾಗ ನಮಗೆ ಒಂದು ನಂಬರ್ ಸಿಗುತ್ತೆ, ಅದನ್ನ ನಾವು ಪಿ ವ್ಯಾಲ್ಯೂ ಅಂತ ಕರಿತೀವಿ. ಪಿ ವ್ಯಾಲ್ಯೂ ಅಂದ್ರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡಿದಾಗ ಬರುವಂತ ರಿಸಲ್ಟ್ ಅನ್ನ ಪಿ ವ್ಯಾಲ್ಯೂ ಅಂತ ಕಂಪೇರ್ ಮಾಡ್ತೀವಿ. ಈಗ ಈ ಪಿ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ನಲ್ ಹೈಪೋಥಿಸಿಸ್ ಅನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಒಪ್ಕೋಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಇದೆ. ನಲ್ ಹೈಪೋಥಿಸಿಸ್ ಏನಿದೆ? ಸಂಬಂಧ ಇಲ್ಲ ಅಂತಿದೆ. ನಮಗೆ ಆನ್ಸರ್ ಒಂದು ನಂಬರ್ ಸಿಗುತ್ತೆ. ಈ ನಂಬರ್ನ ಯೂಸ್ ಮಾಡಿಕೊಂಡು ನಾವು ನಲ್ ಹೈಪೋಥಿಸಿಸ್ ಅನ್ನು ಒಪ್ಕೋಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಅದಕ್ಕೆ ನಮಗೆ ಯೂಸ್ಫುಲ್ ಆಗಿರೋದು ಇನ್ನೊಂದು ಟರ್ಮ್, ಅದನ್ನ ಆಲ್ಫಾ ಅಂತ ಕರಿತೀವಿ. ಆಲ್ಫಾ ಯೂಶುವಲಿ ಏನ್ ಮಾಡ್ತೀವಿ, ಒಂದು ಗೆರೆಯನ್ನು ಎಳಿತೀವಿ, ಒಂದು ಬೌಂಡ್ರಿ ಲೈನ್ ಅನ್ನು ಹೇಳ್ಕೊತೀವಿ. ಎಷ್ಟು ವ್ಯಾಲ್ಯೂ ಬಂದ್ರೆ ನಾವು ನಲ್ ಹೈಪೋಥಿಸಿಸ್ ಅನ್ನ ಒಪ್ಕೋತೀವಿ ಅಂತ. ಈ ವ್ಯಾಲ್ಯೂ ಸಾಧಾರಣವಾಗಿ 0.05 ಇರುತ್ತೆ, ಅಥವಾ ಕೆಲವೊಂದ್ಸಲ ಇದು 0.01 ಕೂಡ ಆಗ್ಬೋದು. ಅಂದ್ರೆ 5% ಅಥವಾ 1%. ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ನಿಮಗೆ ಬಂದಿರೋ ಪಿ ವ್ಯಾಲ್ಯೂ ಈ ಆಲ್ಫಾ ಥ್ರೆಶ್ ಹೋಲ್ಡ್ ಒಂದು ಗೆರೆ, ಅದರ ಕೆಳಗಡೆ ಇದೆಯಾ ಮೇಲ್ಗಡೆ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಸ್ಟ್ ಮಾಡಿದಾಗ ನಮಗೆ ಪಿ ವ್ಯಾಲ್ಯೂ 0.03 ಬಂದ್ರೆ, ಅಂದ್ರೆ ಈ ಗೆರೆಗಿಂತ ಕಮ್ಮಿ ಇದ್ರೆ ನಾವು ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡ್ತೀವಿ, ಅಂದ್ರೆ ಒಪ್ಕೊಳ್ಳೋದಿಲ್ಲ. ನಲ್ ಹೈಪೋಥಿಸಿಸ್ ಏನಿರುತ್ತೆ? ಸಂಬಂಧ ಇಲ್ಲ ಅಂತ ಇರುತ್ತೆ. ಅದನ್ನ ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸಂಬಂಧ ಇದೆ ಅಂತಾಗುತ್ತೆ. ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಾವು ಪಿ ವ್ಯಾಲ್ಯೂ ಮತ್ತು ಆಲ್ಫಾವನ್ನ ಕಂಪೇರ್ ಮಾಡಿಕೊಂಡು ನಲ್ ಹೈಪೋಥಿಸಿಸ್ ಅನ್ನ ಆಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನೋದನ್ನ ಹೇಳ್ಬೋದು.